ಹಲೋ ಸಂತ್ರ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಂತ್ರ, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಸಿಕ್ಕಾಪಟ್ಟೆ ಜನ ಕಮೆಂಟ್ ಅನ್ನ ಮಾಡಿದ್ದೀರಾ. ಅದೇ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕ್ವಶನ್ಸ್ ಗಳನ್ನ ಕೇಳಿದ್ದೀರಾ. ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಒಂದು ಕಮೆಂಟ್ ಅನ್ನ ಮಾಡಿದ್ರೆ ಅದಕ್ಕೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಸುಮಾರು ಎಷ್ಟೋ ಜನ ವೋಟ್ ಐಡಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲ. ಅರ್ಥ ಆಯ್ತಾ? ಸುಮಾರು ಜನ 18 ವರ್ಷ ಆಗಿದೆ, 18 ವರ್ಷ ಆಗದೇ ಇರೋರು ಅಂದ್ರೆ ಒಂದು ಸುಮಾರು ಎಲೆಕ್ಷನ್ಗೆ ಒಂದು ತಿಂಗಳು, ಒಂದು 15 ದಿನನೋ ಟೈಮ್ ಇರೋರು ನೀವೇನ್ ಮಾಡ್ತೀರಾ ಅಂದ್ರೆ ಅಂಥವ್ರು ಸಹ ಒಂದು ವೋಟರ್ ಐಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಥ ಆಯ್ತಾ? ನೀವೇನಾದ್ರೂ ಇನ್ನು ವೋಟರ್ ಐಡಿಗೆ ಅರ್ಜಿನ ಸಲ್ಲಿಸಿಲ್ಲ, ಇನ್ನು ಸೇರ್ಪಡೆ ಮಾಡಿಸ್ಕೊಂಡಿಲ್ಲ, ಅದೇ ರೀತಿ ನೀವೇನಾದ್ರೂ ತಿದ್ದುಪಡಿ ಮಾಡಿಸ್ಕೊಳ್ಳೋದು ಏನಾದ್ರು ಪೆಂಡಿಂಗ್ ಇದ್ರೆ ಅಥವಾ ವಿಧಾನಸಭಾ ಕ್ಷೇತ್ರ ಏನಾದ್ರು ಚೇಂಜ್ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಏಪ್ರಿಲ್ 9ನೇ ತಾರೀಕು ಒಳಗಡೆ ನೀವು ಇದಕ್ಕೆಲ್ಲ ಒಂದು ಅರ್ಜಿ ಆಹ್ವಾನವನ್ನ ಸ್ವೀಕರಿಸಲಾಗಿದೆ. ಅದೇ ರೀತಿ 9ನೇ ತಾರೀಕು ಮೇಲೆ ಏನಾದ್ರು ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರೆ ಪೆಂಡಿಂಗ್ ಮಾಡುತ್ತಾರೆ. ಅರ್ಥ ಆಯ್ತಾ? ಏನಾಗುತ್ತೆ ಅಂದ್ರೆ ಅರ್ಜಿ ತಗೊಳುತ್ತೆ, ಆನಂತರ ಏನು ಮಾಡ್ತಾರೆ, ಎಲೆಕ್ಷನ್ ಎಲ್ಲ ಆದ್ಮೇಲೆ ಒಂದು 3 ತಿಂಗಳಾದ್ರೂ ಆಗ್ಬೋದು, 6 ತಿಂಗಳಾದ್ರೂ ಆಗ್ಬೋದು, ಆನಂತರ ನಿಮಗೆ ವೋಟರ್ ಐಡಿ ಆಗಿರ್ಬೋದು ವೋಟಿಂಗ್ ಲಿಸ್ಟ್ ಬರುವಂತ ಒಂದು ಸಾಧ್ಯತೆಗಳಿರ್ತದೆ. ಬಟ್ ಆದ್ರೆ ಮೈನ್ ಆಗಿ ನೀವು ಈಗಲೇ ಕೂಡಲೇ ವೋಟರ್ ಐಡಿಗೆ ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಂಡು ತಿದ್ದುಪಡಿಯನ್ನ ಸಹ ನೀವು ಮಾಡಿಸ್ಕೊಳ್ಬಹುದು. ಅದೇ ರೀತಿ ಏಪ್ರಿಲ್ 9ನೇ ತಾರೀಕು ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ತಿದ್ದುಪಡಿ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಬಹುದು. ವಿಧಾನಸಭಾ ಕ್ಷೇತ್ರ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಅಥವಾ ಏನಾದರೂ ನೀವು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಗಂಡನ ಹೆಸರು ಅಥವಾ ಗಂಡನ ಮನೆ ಅಡ್ರೆಸ್ ಅನ್ನ ಚೇಂಜ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಕೂಡ ದಯವಿಟ್ಟು 9ನೇ ತಾರೀಕು ಒಳಗಡೆ ಮಾಡಿಸ್ಕೊಳ್ಬಹುದು. ಮಾಡಿಸ್ಕೊಬೇಡಿ. ಅರ್ಥ ಆಯ್ತಾ? ಸೊ ಅದರ ಎರಡನೇ ಪಾಯಿಂಟ್ ಯಾವುದು ಅಂದ್ರೆ ಮೈನ್ ಆಗಿ ಗೃಹಲಕ್ಷ್ಮಿ ಹಣ 7ನೇ ಹಣ ಇನ್ನು ಎಷ್ಟೋ ಜನಕ್ಕೆ ಇನ್ನೂ ತಲುಪೇ ಇಲ್ಲ. ಆದ್ರೆ 8ನೇ ಕಂತಿನ ಹಣ ಕೂಡಲೇ ಇಮಿಡಿಯೇಟ್ಲಿ ಹಾಕಿದ್ದಾರೆ. ಬಟ್ ಏನಕ್ಕೋಸ್ಕರ ಹಾಕಿದ್ರು? ಸುಮಾರು ಸಿಂಪಲ್ ಇಷ್ಟೇ, ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಹಣ ಬಂದೇ ಇರಲಿಲ್ಲ. ಅರ್ಥ ಆಯ್ತಾ? ಒಂದು 5, 6, 7ನೇ ಕಂತೆ ಬಂದಿರಲಿಲ್ಲ. ಬಟ್ ಆದರೆ ಈ ತಿಂಗಳು ಒಂದು 5, 6, 7ನೇ ಕಂತಿನ ಹಣ ಹಾಕಿದ್ದಾರೆ. ಅರ್ಥ ಆಯ್ತಾ? ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರೋ ಅಥವಾ ಪೆಂಡಿಂಗ್ ಇರುವಂಥ ಒಂದು ಹಣ ಕ್ಲಿಯರ್ ಮಾಡಿದ್ದಾರೆ. ಬಟ್ ಆದರೆ ನೆಕ್ಸ್ಟ್ ಇವಾಗ ಏನು ಮಾಡಿದ್ದಾರೆ ಅಂದ್ರೆ ಮೈನ್ ಆಗಿ 8ನೇ ಕಂತಿನ ಹಣ ಅಂದ್ರೆ ನೆಕ್ಸ್ಟ್ ತಿಂಗಳು ಹಾಕುವಂಥ ಒಂದು ಹಣ ಇದೇ ತಿಂಗಳನ್ನ ಹಾಕಿದ್ದಾರೆ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಏನಕ್ಕೋಸ್ಕರ ಹಾಕಿದ್ರು, ಅದೇ ರೀತಿ ಮೈನ್ ಆಗಿ ಎಷ್ಟು ಜನಕ್ಕೆ ಹಾಕಿದ್ದಾರೆ. ಅರ್ಥ ಆಯ್ತಾ? ಮೈನ್ ಆಗಿ ಎಲ್ರಿಗೂ ಹಾಕಿಲ್ಲ. ಅರ್ಥ ಆಯ್ತಾ? ಕೆಲವ್ರಿಗೂ ಮಾತ್ರ ಹಾಕಿದ್ದಾರೆ, ಇನ್ನು ಕೆಲವರಿಗೂ ಹಾಕ್ತಾರೆ. ಬಟ್ ಲೇಟ್ ಆಗ್ಬೋದು. ನೆಕ್ಸ್ಟ್ ತಿಂಗಳು ಒಳಗಡೆನೂ ಹಾಕ್ಬೋದು. ಈ ತಿಂಗಳು 8ನೇ ಕಂತಿನ ಹಣ ಯಾರಿಗೆಲ್ಲ ಒಂದು ಹಾಕಿದಾರೋ ಅಂಥವ್ರಿಗೆ ನೆಕ್ಸ್ಟ್ ತಿಂಗಳು ಬರೋದಿಲ್ಲ. ಅರ್ಥ ಆಯ್ತಾ? ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನಿಮ್ಗೇನಾದ್ರೂ 8ನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂದ್ರೆ ಕೂಡಲೇ ನೀವೇನ್ ಮಾಡ್ತೀರಾ, ಗಾಬರಿ ಪಡುವಂತ ಒಂದು ಅವಶ್ಯಕತೆ ಇಲ್ಲ. ವೆಯ್ಟ್ ಮಾಡಿ ಆಗ್ತಾರೆ. ಅರ್ಥ ಆಯ್ತಾ? ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ ಅದಕ್ಕೆ. ಬಟ್ ಆದ್ರೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ 8ನೇ ಕಂತಿನ ಹಣ ಬಂದಿದೆ. 7ನೇ ಕಂತಿನ ಹಣ ಎಷ್ಟೋ ಜನಕ್ಕೆ, ಸುಮಾರು ಜನಕ್ಕೆ ಬಂದಿದೆ. ಅರ್ಥ ಆಯ್ತಾ? ಈಗ 8ನೇ ಕಂತಿನ ಹಣನೂ ಸಹ ಬಂದಿದೆ. ವೆಯ್ಟ್ ಮಾಡಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೂ ಸಹ ಹಾಕುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ವೆಯ್ಟ್ ಮಾಡಬೇಕು ಅಷ್ಟೇ. ಸೊ ಅದೇ ರೀತಿ ನೆಕ್ಸ್ಟ್ 3ನೇ ಪಾಯಿಂಟ್ ಯಾವುದು ಅಂದ್ರೆ ಅನ್ನಭಾಗ್ಯ ಯೋಜನೆಯ ಒಂದು ಹಣ ಇನ್ನು ಜಮಾ ಆಗ್ತಿಲ್ಲ. ಏನು ಮಾಡೋದು, ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು? ಈ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಹಣವನ್ನ ಯಾವ ರೀತಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು? ಎಷ್ಟು ತಿಂಗಳದು ಬಂದಿದೆ ಅಂದ್ರೆ ಒಂದು ಹೋದ ತಿಂಗಳದು ನೆನ್ನೆನೋ ಮೊನ್ನೆನೋ ಒಂದು ಅಪ್ಡೇಟ್ ಮಾಡಿದ್ದಾರೆ ಹಣವನ್ನ. ದಯವಿಟ್ಟು ನಿಮ್ಗೆ ಯಾರಿಗೂ ಬಂದಿಲ್ಲ ಅಂದ್ರೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಬಹುದು. ಅದನ್ನ ಸ್ಪೆಷಲ್ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ಅನ್ನಭಾಗ್ಯ ಒಂದು ಯೋಜನೆಯ ಹಣ ಅಂದ್ರೆ ಹೋದ ತಿಂಗಳದು ಅಥವಾ ಈ ತಿಂಗಳದು ಏನಕ್ಕೋಸ್ಕರ ಹಾಕಿಲ್ದೇ ಇರೋರಿಗೆ, ಅದೇ ರೀತಿ ಇನ್ನೇನಾದ್ರೂ ಪೆಂಡಿಂಗ್ ಇದೆಯಾ, ಏನು ಸಮಸ್ಯೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ರೇಷನ್ ಕಾರ್ಡ್ ಹೊಸ ಅರ್ಜಿ ಹಾಕ್ಬೇಕಾದ್ರೆ ಮೈನ್ ಆಗಿ ಒಂದು ಆಧಾರ್ ಕಾರ್ಡ್ ನಲ್ಲಿ ಮನೆ ನಂಬರ್ ಕೇಳ್ತದ. ಸಿಟಿ ಒಳಗಡೆ ಇದ್ರೆ ಮನೆ ನಂಬರು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಹಳ್ಳಿ ಕಡೆ ಇದ್ರೆ ಮನೆ ನಂಬರ್ ಏನು ಅಷ್ಟು ಪ್ರಾಮುಖ್ಯತೆ ಅಲ್ಲ. ಅರ್ಥ ಆಯ್ತಾ? ಸಿಟಿ ಒಳಗಡೆ ಇದ್ರೆ ಏರಿಯಾ ನಂಬರು ಇಂಪಾರ್ಟೆಂಟು, ಮನೆ ನಂಬರು ಇಂಪಾರ್ಟೆಂಟ್ ಆಗಿರ್ತದೆ. ಕೆಲವೊಂದು ಸಣ್ಣ ಪುಟ್ಟ ರೀಸನ್ಸ್ ಗಳಿದ್ರೆ ರಿಜೆಕ್ಟ್ ಮಾಡುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂದ್ರೆ ಮನೆ ನಂಬರು ಸಹ ಹಾಕಿಸ್ಕೊಳ್ಳಿ. ಟೌನ್ ಒಳಗಡೆ ಇರೋರು ಅಂದ್ರೆ ಸಿಟಿ ಒಳಗಡೆ ಇರೋರು, ಸಿಟಿ ಒಳಗಡೆ ಹಳ್ಳಿ ಕಡೆ ಇರೋರು ಏನು ಮನೆ ನಂಬರ್ ಏನೋ ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಯ್ತಾ? ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇಷ್ಟನ್ನ ರೆಡಿ ಮಾಡಿಸ್ಕೊಳ್ಳಿ. ಅಡ್ರೆಸ್ಸು ಕರೆಕ್ಟಾಗಿ ಇರಬೇಕಾಗುತ್ತೆ. ಇದನ್ನ ನೋಟಿಸ್ ಮಾಡಿ. ಅರ್ಥ ಆಯ್ತಾ? ಸೊ ಅದೇ ರೀತಿ 5ನೇ ಒಂದು ಕ್ವಶನ್ಸ್ ಏನಂತ ಕೇಳಿದ್ದಾರೆ ಅಂದ್ರೆ ಮೈನ್ ಆಗಿ PM ವಿಶ್ವಕರ್ಮ ಯೋಜನೆಗೆ ಇನ್ನು ಅಪ್ಲಿಕೇಶನ್ ಅನ್ನು ಹಾಕಿದೀವಿ, ಇನ್ನು ಟ್ರೈನಿಂಗ್ಗೆ ಕಾಲ್ ಮಾಡಿಲ್ಲ, ಏನ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಸೊ ಮೈನ್ ಆಗಿ ಸಿಕ್ಕಾಪಟ್ಟೆ ಜನಕ್ಕೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಏನು ಒಂದು ಸುಮಾರು ಇನ್ ಕೆಲವೊಂದು ಜನಕ್ಕೆ ಕಾಲ್ ಮಾಡಿಲ್ಲ, ಇನ್ ಕೆಲವೊಂದು ಜನಕ್ಕೆ ಒಂದು ಟ್ರೈನಿಂಗ್ ಒಂದು ಲೊಕೇಶನ್ ಆಡ್ ಮಾಡಿಲ್ಲ. ಅರ್ಥ ಆಯ್ತಾ? ಏನಕ್ಕೋಸ್ಕರ ಅಂದ್ರೆ ಆಲ್ರೆಡಿ ಟ್ರೈನಿಂಗ್ ನಡೀತಿದೆ. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂದ್ರೆ ಒಂದು ಬ್ಯಾಚ್ ವೈಸ್ ಒಂದು ಟ್ರೈನ್ ಅಪ್ ಅನ್ನ ಮಾಡ್ತಾ ಇದ್ದಾರೆ. ಅವರು ನಿಮ್ಗೂ ಸಹ ಕಾಲ್ ಮಾಡ್ತಾರೆ. ವೆಯ್ಟ್ ಮಾಡಿ.
ನಿಮ್ಗೇನಾದರೂ ಅದ್ರ ತಿಳ್ಕೊಳ್ಬೇಕು ಒಂದು ಕ್ಯೂರಿಯಾಸಿಟಿ ಏನಾದರೂ ಇದ್ರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಒಂದು ನಗರಸಭೆಗಾಗಿರಲಿ ನಿಮ್ಮ ಪಂಚಾಯತಿಗಾಗಿರಲಿ ವಿಸಿಟ್ ಮಾಡಿ. ಸಿಟಿ ಒಳಗಡೆ ಇದ್ದರೆ ನಗರಸಭೆಗೆ ಹೋಗಿ, ಹಳ್ಳಿ ಕಡೆ ಇದ್ದರೆ ಪಂಚಾಯತಿಗೆ ವಿಸಿಟ್ ಮಾಡಿ. ನಿಮ್ಗೇನೋ ಒಂದು ಡೌಟ್ಸ್ ಇದೆಯೋ ಅದಕ್ಕೆ ಒಂದು ಪರಿಹಾರವನ್ನು ಒಂದು ಪಂಚಾಯತಿಯಲ್ಲಿ ನಗರಸಭೆಯಲ್ಲಿ ಕೊಡ್ತಾರೆ. ಅರ್ಥ ಆಯ್ತಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅದೇ ರೀತಿ ನೆಕ್ಸ್ಟು ಒಂದು KUA ಡಿಪಾರ್ಟ್ಮೆಂಟಿಂದ ವಿಲೇಜ್ ಅಕೌಂಟೆಂಟ್ಗೆ ಒಂದು ಜಾಬ್ ರಿಕ್ವೈರ್ಮೆಂಟನ್ನು ಬಿಟ್ಟಿದ್ರು. ಬಟ್ ಆದರೆ ಓದು ತಿಂಗಳೇ ಬಿಡಬೇಕಿತ್ತು, ಅಂದರೆ ಈ ತಿಂಗಳು 3ನೇ ತಾರೀಕು ಬಿಡಬೇಕಿತ್ತು, ಬಟ್ ಬಿಟ್ಟಿಲ್ಲ. ಅರ್ಥ ಆಯ್ತಾ? ಏನಕ್ಕೋಸ್ಕರ ಬಿಟ್ಟಿಲ್ಲ? ಅದು ಒಂದು ತಾಂತ್ರಿಕ ದೋಷಗಳಿಂದ, ಅಂದರೆ ಸರ್ವರ್ ಸಮಸ್ಯೆಗಳಿಂದ ಬಿಟ್ಟಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ತಿಂಗಳು 3ನೇ ತಾರೀಕು ಬಿಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಮೇಲೆ ಒಂದು ವಿಲೇಜ್ ಅಕೌಂಟೆಂಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪ್ರೇಷನ್ ಮಾಡಿಕೊಂಡು ನೀವು ಇಟ್ಕೊಂಡ್ರು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟು 7ನೇ ಕ್ವಶನ್ಸ್ ಯಾವುದು ಅಂದರೆ OTP ಮೂಲಕನೂ ಸಹ ರೇಷನ್ ಕಾರ್ಡ್ಗೆ ಹೊಸ ಅರ್ಜಿ ಹಾಕ್ಬೋದಾ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದಾ ಅಂತ ಕೇಳಿದ್ದೀರಾ. OTP ಮೂಲಕನೂ ಮಾಡ್ಬೋದು. ಕಸ್ಟಮರ್ಸ್ ಇದ್ದರೆ ಬೇಗ ಕೆಲಸ ಮುಗಿಯುತ್ತೆ. ಬಟ್ ಏನಾದರೂ ಕಸ್ಟಮರ್ಸ್ ಇಲ್ಲ ಅಂದರೆ ಬೇಗ ಕೆಲಸ ಮುಗಿಯೋದಿಲ್ಲ. ಅರ್ಥ ಆಯ್ತಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. OTP ಮೂಲಕ ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಸ್ಟಮರ್ಸ್ನ ಕರೆಸ್ಕೊಂಡೆ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳನ್ನು ಕೇಳಿದೆ. ಅದರಲ್ಲಿ ನಾನು ನಿಮಗೆ 6 ಕ್ವಶನ್ಸ್ಗಳನ್ನ ನಿಮಗೆ ತಿಳಿಸ್ಕೊಳ್ಳೋದು ಒಂದು ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.